ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2020 ಬಿಡು ಸ್ವಾಗತ. ಜಸ್ಟ್ ಒಂದು ಬೆಳೆದಂತು ಇದೇನೆಂದರೆ ನೀಟು ನ್ಯೂಲಿ ರಿಜಿಸ್ಟರ್ಡ್ ಯಾರು ಮಾಡಿದಾರಂತ ಅಂದರೆ ಮೊನ್ನೆ 7th ಜುಲೈಯಿಂದ 10th ಜುಲೈ ತನಕ ನ್ಯೂಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಓನ್ಲಿ ನೀಟ್ ಬರೆದವರು ನ್ಯೂಲಿ ರಿಜಿಸ್ಟರ್ ಮಾಡಿದಾರಲ್ಲ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲ್ ಬಿಟ್ಟಿದ್ದಾರೆ. ಯಾರಿಗಿಲ್ಲ ಅಂದರೆ ಇದು ಯಾರು ಆಲ್ರೆಡಿ ನೀಟ್ ಒನ್ ಎಂಟರ್ ಮಾಡಿಕೊಂಡು KCT ಬರೆದಿದ್ರಲ್ಲ, ಆಲ್ರೆಡಿ ವೆರಿಫಿಕೇಷನ್ ಡೌನ್ ಮಾಡ್ಕೊಂಡು ಅವರಿಗೆಲ್ಲ ಇದು ಓನ್ಲಿ ಫಾರ್ ನ್ಯೂಲಿ ಯಾರು ರಿಜಿಸ್ಟರ್ ಮಾಡಿದಲ್ಲ ಅವ್ರಿಗೆ ಮಾತ್ರ. ಓಕೆ, ಎಲ್ಲೆಂದರೆ ಶೆಡ್ಯೂಲ್ ಬಿಟ್ಟಿದ್ದಾರೆ. ನಿಮ್ಮದು ಇನ್ ಕೇಸ್ ನೀವು ನ್ಯೂಲಿ ರಿಜಿಸ್ಟರ್ ಮಾಡಿದವರು ನಿಮ್ಮದು ಸ್ಪೆಷಲ್ ಕ್ಯಾಟಗರಿ ಕೋಟಾ ಇದ್ದರೆ ನಿಮ್ಮದು 17 ಜುಲೈಯಿಂದ ಹೋಗ್ಬೋದು. ಸ್ಪೆಷಲ್ ಕ್ಯಾಟಗರಿ ಕೋಟಾ ಅಲ್ಲ, SCC ಸ್ಪೋರ್ಟ್ಸು ಡಿಫೆನ್ಸ್ ಕೋಟಾ ಇದ್ದರೆ ನೀವು 17 ಜುಲೈ ಹೋಗ್ಬೋದು. ಮೆಡಿಕಲ್ ಎಕ್ಸಾಮಿನೇಷನ್ PW ಕ್ಯಾಂಡಿಡೇಟ್ಸ್ಗೆ 17 ಜುಲೈ ಕೂಡ ಕೊಟ್ಟಿದ್ದಾರೆ. ಯಾರ್ದಾದ್ರು ಕನ್ನಡ ಟೆಸ್ಟ್ ಫಾರ್ ಹೊರನಾಡು ಮತ್ತು ಕನ್ನಡ ಯಾರಾದರೂ ಎಕ್ಸಾಮ್ ಬರೀಬೇಕಾದ್ರೆ ಕನ್ನಡ ಟೆಸ್ಟ್ಗೆ ನೀವು 17 ಜುಲೈಯು 3:30 to 4:30 ಇರುತ್ತೆ. ನೀವು KA ಆಫೀಸ್ಗೆ ಹೋಗಬೇಕಾಗತ್ತೆ. ಓಕೆ, ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಸು ಎಯಿಂದ Z ತನಕ ವೈ ಬಿಟ್ಟು ಡಾಕ್ಯುಮೆಂಟ್ ಶೆಡ್ಯೂಲ್ ಏನು ಮಾಡಿದ್ದಾರೆ ಅಂದರೆ 18th ಮತ್ತು 19th 2 ದಿನ ಇದೆ. ನಿಮ್ಮ ರ್ಯಾಂಕ್ ಪ್ರಕಾರ ಹೋಗೋದಿರುತ್ತೆ. KA ಆಫೀಸ್ಗೆ 2 ಶೆಡ್ಯೂಲ್ ಇರುತ್ತೆ, 9:30 to 1 o'clock ಮತ್ತು 2 PM to ನಿಮಗೆ 2 PM ಆನ್ವರ್ಡ್ಸ್ ಇರುತ್ತೆ. ಸೊ 2 ಶೆಡ್ಯೂಲ್ ಬಿಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಇದು ಎಲ್ಲಿರುತ್ತೆ ಅಂದರೆ KA ಆಫೀಸು 18th ಕ್ರಾಸ್ ಮಲ್ಲೇಶ್ವರಂ ಇಲ್ಲ, ಅಲ್ಲೇ ನೀವು ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಸೊ ಇದು ಅಪ್ಡೇಟ್ ಆಗಿತ್ತು. ನೆಕ್ಸ್ಟು NRI ಕೋಟಾದೆಲ್ಲ ಇದೆ, ಅದು ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್